ಸಕ್ಕರೆ ನಾಡಿನಲ್ಲಿ ಮತ್ತೊಂದು ಸರ್ಕಾರಿ ಕಚೇರಿ ಜಪ್ತಿಗೆ ಮಂಡ್ಯ 4ನೇ ಹೆಚ್ಚುವರಿ ನ್ಯಾಯಾಲಯ ಆದೇಶ ಹೊರಡಿಸಿದೆ. 2022-23ನೇ ಸಾಲಿನಲ್ಲಿ ನಾಗಮಂಗಲ ಮಂಡ್ಯ ಅರಣ್ಯ ಪ್ರದೇಶದಲ್ಲಿ 41 ಕಿಲೋಮೀಟರ್ ಮುಳ್ಳುತಂತಿ ಕಾಮಗಾರಿಯನ್ನ ಗುತ್ತಿಗೆದಾರರಾದ ಎಂವೈ ಸುರೇಶ್ ಹಾಗೂ ರಾಜಣ್ಣ ಎಂಬುವರು ಕೈಗೆತ್ತಿಕೊಂಡಿದ್ರು. ಆದರೆ ಕಾಮಗಾರಿಯ 2.52 ಕೋಟಿ ಹಣ ಕೊಡದೆ ಅಧಿಕಾರಿಗಳು ಸತಾಯಿಸಿದ್ದಾರೆ. ಈ ಬಗ್ಗೆ ಗುತ್ತಿಗೆದಾರರ ಕಾಮಗಾರಿ ಹಣಕ್ಕಾಗಿ ಹೈಕೋರ್ಟ್ ಮೊರೆ ಹೋಗಿದ್ದ 4 ತಿಂಗಳ ಹಿಂದೆ ಗುತ್ತಿಗೆದಾರನಿಗೆ ಹಣ ಕೊಡುವಂತೆ ಹೈಕೋರ್ಟ್ ಆದೇಶ ಹೊರಡಿಸಿತ್ತು. ಆದರೆ ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಅಧಿಕಾರಿಗಳು ಉದ್ದಟತನ ತೋರಿದ್ದಾರೆ. ಈ ಹಿನ್ನೆಲೆ ಅರಣ್ಯ ಇಲಾಖೆ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆ ನ್ಯಾಯಾಲಯದ ಆದೇಶ ಪ್ರತಿಯೊಂದಿಗೆ ಕಚೇರಿಯಲ್ಲಿದ್ದ ಕಂಪ್ಯೂಟರ್ ಸೇರಿದಂತೆ ಪೀಠೋಪಕರಣಗಳನ್ನು ಗುತ್ತಿಗೆದಾರ ಹೊತ್ತೊಯ್ದಿದ್ದಾನೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೋರ್ಟ್ನಿಂದ ಈಗಾಗಲೇ 4 ಸರ್ಕಾರಿ ಕಚೇರಿ ಜಪ್ತಿಗೆ ಆದೇಶವನ್ನ ಕೊಟ್ಟಿದ್ದು, ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 5ನೇ ಸರ್ಕಾರಿ ಕಚೇರಿ ಜಪ್ತಿ ಮಾಡಲಾಗಿದೆ. ಮೇಡಮ್ ರಾಜಪ್ಪ ನಮಗೆ ಟೈಮ್ ಬೇಕು ಸರ್. ಮೇಡಮ್ ಟೈಮ್ ಕೋರ್ಟ್ ಇದರಲ್ಲಿ ಹೆಡ್ ಕ್ವಾರ್ಟರ್ ಇಲ್ಲ ಇರ್ಲಿ ಮೇಡಮ್ ಏನು ತೊಂದರೆ ಇಲ್ಲ. ಅವಾರ್ಡ್ ಆಗಿ ಇಂಟಿಮೇಟ್ ಮಾಡ್ತಾರೆ ಸರ್. ಜಪ್ತಿ ಅಪೀಲ್ ಹೋಗಿ ಸ್ಟೇ ಕೊಡಿ, ಸ್ಟೇ ತಂದಿದ್ರೆ ಕೊಡಿ. ಇದಕ್ಕೆ ಅವಕಾಶನೇ ಇಲ್ಲ ಸರ್. 3 ತಿಂಗಳಾಗಿ 4 ತಿಂಗಳಾಗಿ ಈಗ ಇದಕ್ಕೆ ನೋಟಿಸ್ ಇಶ್ಯೂ ಅಂದ್ರೆ ಜಪ್ತಿ ಮಾಡಬೇಕು. ಎರಡರಲ್ಲಿ ಒಂದೇ ಸರ್ ಟಿಕೆಟ್. ಸೇರ್ಕೊಡಿ. ಒಂದು ಸಾಹೇಬ್ರೆ ನಾನು ಹೇಳೋದೇನಂತಂದ್ರೆ 2 ದಿವಸ ಕೊಟ್ರೆ ಅವ್ರಿಗೆ ಅವಾಗ ಇದು ಮಾಡಿ. ಇಲ್ಲ ಇಲ್ಲ ಅಧಿಕಾರ ಇದೆ ಸರ್. ರಾಜಣ್ಣ ಬಿಡು, ಯಾಕೆ ನಾವು 2-3 ವರ್ಷದಿಂದ ನಾವು ಕಣ್ಣಲ್ಲಿ ನೀರು ಹಾಕೊಂಡು ಅಲ್ದಿದ್ದೀವಿ. ಕೆಲಸ ಮಾಡ್ಬಿಟ್ಟು ಬಾಳ್ಬಿಟ್ಟು ನಾವೆಲ್ಲ ಒಡವೆ ಎಲ್ಲ ಮನೆ ಮಣ್ಣೊಳಗೆ ಎಲ್ಲ ನಾವೆಲ್ಲ ಜಪ್ತಿ ಬಂದು ನಮಗೆಲ್ಲ ಹರಾಜಾಗ ಹೋಗೋ ಯಾರು ಕೇಳ್ತಾರೆ? ಬ್ಯಾಂಕಲ್ಲೆಲ್ಲ ಹರಾಜು ನೋಟಿಸ್ ಕಳಿಸಿದ್ದಾರೆ. ಪೋಸೆಷನ್ ಇದೆ, ನಾವು ಮಾಡ್ತೀವಿ. ಯಾಕೆ ನಿಮ್ಗೆ ಒನ್ ಅವರ್ 2 ಅವರ್ ಟೈಮ್ ನಾವು ನೆಕ್ಸ್ಟ್ ಪ್ರೊಸೀಜರ್ ಮಾಡಲೇಬೇಕಲ್ಲ. ಹೌದು, ಆರ್ಬಿಟ್ರೇಷನ್ ಇದೆ ಸರ್. ಬೆಂಗಳೂರಿದೆ 3 ತಿಂಗಳು ಆಗಿದೆ. 4ನೇ ತಿಂಗಳು ನಾವು ಬಂದಿರೋದು ಸರ್. ಇದಕ್ಕೆ ಬರಲ್ಲ ಸರ್. ಇದು ಅವಕಾಶ ಮಾಡಿಕೊಡಿ. ನಾವು ಆಕ್ಚುಲಿ ಗವರ್ನಮೆಂಟ್ ಆಗಲೇ ಡೆಪಾಸಿಟ್ ಕಟ್ಟಕ್ಕೆ ಹೇಳಿ ರಿಕ್ವೆಸ್ಟ್ ಮಾಡಿದ್ದೀವಿ. ಏನಿಲ್ಲ ಸರ್, ರಾಜನವರೇ ಇವತ್ತು ಏನು ಹೇಳ್ತಾರೆ ಅದನ್ನ ಕೋರ್ಟಲ್ಲಿ ಹೇಳಿ ಅಲ್ಲಿ ಬಂದು ಇದು ಮಾಡಿ. ದಯವಿಟ್ಟು ಅವಕಾಶ ಕೊಡಿ. ಹೇಳ್ತಲ್ವಾ, ಇದು ಮತ್ತೆ ಮಾಡ್ಬೋದು. ಅದಕ್ಕೆ ಏನಿದೆ, ನೀವು ಮುಕ್ತವಾಗಿ ನಿಮ್ಮ ರೈಟಿಂಗ್ ಅಲ್ಲಿ ಕೊಡ್ಬೇಕು ಸರ್. ಇಲ್ಲಿ ಇದಾರಲ್ಲ ಸಾಹೇಬ್ ಬಂದಿದ್ದಾರೆ ಇಲ್ಲಿ ಕೋರ್ಟ್ನವರು, ಅವ್ರು ಮುಕ್ತವಾಗಿ ಒಂದು 4 ದಿವಸ 3 ದಿವಸ 5 ದಿವಸ ಆಕ್ಚುಲಿ ನಮ್ಮ ಗವರ್ನಮೆಂಟ್ ಚೇಂಬರ್ ಕೋರ್ಟ್ ಅವರು ಬರ್ಲಿ, ದಯವಿಟ್ಟು ಡಿಸ್ಕಸ್ ಮಾಡ್ತೀವಿ. ಆಯ್ತಾ? ಅವಕಾಶ ಕೊಡಿ. ಇದರಲ್ಲಿ ಏನಿಲ್ಲ ಕೋರ್ಟ್ ಆದೇಶ ನಾವು ಕೋರ್ಟ್ ಆದೇಶ ಈಗ ತಗೊಂಡೋಗಿ
ಯಾವುದೇ ಬಿಕ್ರಿ ಹಣ ಆಗಿರೋ ಬಗ್ಗೆ ಬಿಕ್ರಿ ಹಣ ಆಗಿರೋ ಮಾಹಿತಿ ಮೂರು ಕೇಸು ಮಾಡಕ್ಕೆ ಬರುತ್ತಿಲ್ಲ ಇನ್ನೊಂದು ಕೇಸ್ಗೆ ಕಾಲ್ ಮಾಡದೆ ಇದೆಲ್ಲ ನಮಗೆ 1% ಅದೇ ಅಧಿಕಾರ ಎಂದು ಏಜೆನ್ಸಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಭಾನುವಾರ ಆಗಿದ್ದರಿಂದ ಅದು ಪೆಂಡಿಂಗ್ ಆಯಿತು. ಸೋಮವಾರ ಮಧ್ಯಾಹ್ನದಷ್ಟೊತ್ತಿಗೆ ಗಲಾಟೆ ಆಯಿತು. ಅವಾಗೇನಾಯಿತು 9 ಲಕ್ಷ ಇವೆಲ್ಲ ಇಟ್ಬಿಡಿ. ಇದೇ ಆಗ್ತದೆ ಕೀಬೋರ್ಡು ಬೇಡ, ಅದೆಲ್ಲ ಬರ್ತಿಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.